ನೀವು ನಿಮ್ಮ ಮಕ್ಕಳ ಲಂಚ್ ಬಾಕ್ಸಿಗೆ ಏನೇನೆಲ್ಲ ಪ್ಯಾಕ್ ಮಾಡ್ತೀರಾ? ಪಾಮ್ ಆಯಿಲ್, ರಿಫೈನ್ಡ್ ಪಾಮ್ ಆಯಿಲ್, ಸನ್ಫ್ಲವರ್ ಆಯಿಲ್, ಈ ತರದ ಆಯಿಲ್ಗಳನ್ನು ನೀವು ನಿಮ್ಮ ಮಕ್ಕಳಿಗೆ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀರಾ? ಇವಾಗ ಮಕ್ಕಳಿಗೆ ನಾವು ಲಂಚ್ ಬಾಕ್ಸ್ ಅಲ್ಲಿ ಏನೇನನ್ನ ಪ್ಯಾಕ್ ಮಾಡ್ತೀವಿ? ಬಿಸ್ಕಿಟ್ಸ್ ಮಕ್ಕಳಿಗೆ ತುಂಬಾನೇ ಇಷ್ಟ. ಕ್ರೀಮ್ ಬಿಸ್ಕಿಟ್ಸ್ ಅದು ಅಂತೂ ಮಕ್ಕಳಿಗೆ ಪಂಚಪ್ರಾಣ. ಆದರೆ ನಾವು ಮಕ್ಕಳಿಗೆ ಕ್ರೀಮ್ ಬಿಸ್ಕಿಟ್ ತುಂಬಾ ಇಷ್ಟ, ಹೆಲ್ದಿ ಆಗಿರೋ ಲಂಚ್ ಬಾಕ್ಸ್ ಅನ್ನ ಪ್ಯಾಕ್ ಮಾಡ್ತಾ ಇಲ್ಲ. ಬದಲಿಗೆ ನಾವು ಈ ರಿಫೈನ್ಡ್ ಆಯಿಲ್ ಅಥವಾ ಪಾಮ್ ಆಯಿಲ್ ನಾವೇನ್ ಮಾಡ್ತಾ ಇದ್ದೇವೆ, ಈ ಪಾಮ್ ಆಯಿಲ್ ಅನ್ನ ಮಕ್ಕಳ ಲಂಚ್ ಬಾಕ್ಸ್ಗೆ ಕೊಟ್ಟು ಕಳಿಸ್ತಾ ಇದ್ದೇವೆ. ನಮ್ಮ ಮಕ್ಕಳು ಈ ಪಾಮ್ ಆಯಿಲ್ ಅನ್ನ ತಿಂತಾ ಇದ್ದಾರೆ. ನಾನು ಹೇಳ್ತಾ ಇರೋದು 100% ಸತ್ಯ. ಇವಾಗ ನಾನು ಸ್ಕ್ರೀನ್ ಮೇಲೆ ಕೆಲವೊಂದು ಬಿಸ್ಕಿಟ್ಸ್ ಗಳನ್ನ ಹಾಕ್ತಾ ಇದ್ದೀನಿ. ಬ್ರ್ಯಾಂಡೆಡ್ ಬಿಸ್ಕಿಟ್ ಕಂಪನಿಗಳು ಆ ಬಿಸ್ಕಿಟ್ ಗಳನ್ನ ಚೆಕ್ ಮಾಡಿ ಕ್ರೀಮ್ ಅಂಡ್ ಕ್ರೆಮ್, CREAM ಅಂಡ್ ಕ್ರೆಮ್, ಅದು ಎರಡನ್ನು ಕೂಡ ನೀವು ಚೆಕ್ ಮಾಡಿ ನಿಮಗೆ ಒಂದು ಐಡಿಯಾ ಬರುತ್ತೆ. ನೋಡಿದ್ರಲ್ಲ, ಬಿಸ್ಕಿಟ್ ಪ್ಯಾಕಿನ ಹಿಂದ್ಗಡೆಯಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಅವರು ಪಾಮ್ ಆಯಿಲ್ ಅನ್ನ ಬಳಸಿ ಕ್ರೆಮ್ ಪದಾರ್ಥವನ್ನ ಈ ಬಿಸ್ಕಿಟ್ಗಳಲ್ಲಿ ಹಾಕ್ತಾ ಇದ್ದಾರೆ ಅಂತ. ಸೊ ನನ್ನ ಕಳಕಳೆಯ ವಿನಂತಿ ತಾಯಂದಿರಿಗೆ ಏನು ಅಂತ ಹೇಳಿದ್ರೆ, ಕೇವಲ ಅರ್ಧ ಗಂಟೆಯಲ್ಲಿ ನೀವು ಹೋಮ್ ಮೇಡ್ ಬಿಸ್ಕಿಟ್ಗಳನ್ನ ರೆಡಿ ಮಾಡಬಹುದು. ಹೌದು, ತುಂಬಾ ಹೊತ್ತು ಟೈಮ್ ತಗೊಳ್ಳೋದಿಲ್ಲ. ನಿಮ್ಮ ಮಕ್ಕಳ ಆರೋಗ್ಯಕ್ಕಾಗಿ ನೋಡಿ, ತಾಯಿಯಂದಿರು ಮಕ್ಕಳಿಗೋಸ್ಕರ ಏನೆಲ್ಲ ಮಾಡ್ತೇವೆ. ಸೊ ಇನ್ಮೇಲಿಂದ ಅಂಗಡಿಯಿಂದ ಏನನ್ನೂ ಖರೀದಿ ಮಾಡದೇನೆ ಮನೆಯಲ್ಲಿನೇ ನೀವು ತಯಾರು ಮಾಡ್ಕೋಬಹುದು. ಬಿಸ್ಕಿಟು, ಕೇಕು, ಬೇರೆ ಎಲ್ಲ ಮಕ್ಕಳ ಕುರುಕುಲು ತಿಂಡಿಯಿಂದ ಹಿಡ್ಕೊಂಡು ಈ ತರದ ಐಟಮ್ಗಳನ್ನು ಕೂಡ ನೀವು ಮನೆಯಲ್ಲೇ ತಯಾರು ಮಾಡ್ಕೋಬಹುದು. ಇವಾಗ ನೆಕ್ಸ್ಟ್ ಅಪ್ಕಮಿಂಗ್ ಎಪಿಸೋಡ್ಗಳಲ್ಲಿ ಅಥವಾ ಅಪ್ಕಮಿಂಗ್ ಪೋಸ್ಟ್ಗಳಲ್ಲಿ ನಾವು ದ ನಾಲೆಜ್ ಕಿಚನ್ ವಿತ್ ಪಾರು ಚಾನೆಲ್ ಅಲ್ಲಿ ನಿಮಗೆ ಕ್ರೀಮ್ ಬಿಸ್ಕಿಟು, ನಾರ್ಮಲ್ ಬಿಸ್ಕಿಟು, ಹೋಮ್ ಮೇಡ್ ಬಿಸ್ಕಿಟು, ಐಸ್ ಕ್ರೀಮು, ಕೇಕು, ಈ ತರ ಎಲ್ಲ ಪದಾರ್ಥಗಳನ್ನ ಮನೆಯಲ್ಲಿನೇ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಪೇಜನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಕ್ಕಳಿಗೆ ಆರೋಗ್ಯಕರವಾದ ತಿಂಡಿನ ಕೊಡೋದ್ರ ಜೊತೆಗೆ ನಿಮ್ಮ ಆರೋಗ್ಯದ ಕಡೆನೂ ಕೂಡ ಗಮನ ಕೊಡಿ. ಧನ್ಯವಾದ.